ಯಾರು ಸಂತೋಷವಾಗಿರಬೇಕು ಅಂತ ಬಯಸ್ತಾರೋ ಎಲ್ಲಿಯೂ ಇರ್ತಾರೆ, ಹೇಗೆಯೂ ಇರ್ತಾರೆ. ನೀವು ಗಮನಿಸಿ ನೋಡಿ, ರಸ್ತೆಗಳಲ್ಲಿ ಆಡುವಂಥ ಸಣ್ಣ ಪುಟ್ಟ ಮನೆಯ ಸೂರಿಲ್ಲದಿರುವಂಥ ಮಕ್ಕಳು ಎಷ್ಟು ಆನಂದ ತುಂದಿಲರಾಗಿರ್ತಾರೆ, ಆನಂದ ಭರಿತ ಬದುಕನ್ನು ಬದುಕ್ತಾರೆ. ಆ ಥರದ ಆನಂದ ಭರಿತ ಬದುಕನ್ನು ನಮಗೆ ಬದುಕೋಕೆ ಸಾಧ್ಯವಾಗ್ತಿಲ್ಲ. ಅದು ಕಲಾ ವಲಯವಾಗಲಿ, ಯಾವುದೇ ವಲಯವಾಗಲಿ, ಎಲ್ಲ ಕಡೆಯಲ್ಲೂ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದ ಹಾಗೆ ಆಡುವಂಥ ಪ್ರವೃತ್ತಿಗಳಿದ್ದಾರಲ್ಲ, ಅದು ಒಳ್ಳೆಯದಲ್ಲ. ಈ ಬದುಕು ದೊಡ್ಡದು, ಮಾನವ ಜನ್ಮ ಬಲು ದೊಡ್ಡದು, ಇದು ಹಾನಿ ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತಂದರು ದಾಸವಾಣಿ. ಯಾಕಾಗಿ ಹೇಳಿದ್ರು, ಆ ಕಾಲಕ್ಕೆ ಅವ್ರಿಗೆ ಅಂಥ ಕಾಣಿಕೆಗಳಿದ್ವೆ. ಇದನ್ನು ಹಾನಿ ಮಾಡ್ಕೊಳ್ಬೇಡಿ, ಇದು ಊನ ಮಾಡ್ಕೊಳ್ಬೇಡಿ ಇದನ್ನು ಅಂತ ಆಗ ಹೇಳಿ ಹೋದರು ಅವರು. ಇವೆಲ್ಲವನ್ನು ಗಮನಿಸ್ಕೊಂಡ ನನಗನ್ನಿಸೋದು, ಪ್ರಕೃತಿಯಲ್ಲಿ ನಡುವೆ ನಮ್ಮ ಸುತ್ತಮುತ್ತ ಅನೇಕ ವಿಸ್ಮಯಗಳಿವೆ. ಅದನ್ನು ನೋಡಿದಾಗ ಯಾಕೆ ಸೂರ್ಯನಿದೆಯು ಒಂದು ಸಲಿಯೂ ಗುಂಡಪ್ಪನವರೇ ಅನೇಕ ಹೇಳಿದ್ದಾರೆ, ಒಂದು ತುತ್ತೂರಿ ಇಲ್ಲ, ತನ್ನ ಪಾಡಿಗೆ ತಾನು ಸೂರ್ಯ ಉದಯಿಸ್ತಿದ್ದಾನೆ, ಮೊಳಕೆ ಹೊಡಿತಾ ಇದೆ, ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಅವಕ್ಕೆ ಆಗದೇ ಇರುವಂಥ ಅದಕ್ಕೆ ವಿಶ್ರಾಂತಿ ರಹಿತವಾಗಿ ಮಾಡ್ತಿರುವಂಥ ಕೆಲಸ, ಅದಕ್ಕೇನು ತೊಂದರೆ ಆಗ್ತಾ ಇಲ್ಲ, ಅವು ನಿರಂತರ ಮಾಡ್ತಾ ಇದ್ದಾವೆ. ನಂಗೆ ಒಂದು ಸಲನೂ ಬೇಸರವಿಲ್ಲ ಅದಕ್ಕೆ. ಅಯ್ಯೋ ನೆನ್ನೆನೂ ಬಂದಿದ್ದು ಇವತ್ತು ಯಾಕೆ ಅಂತ ಅನ್ನಿಸಲೇ ಇಲ್ಲ. ಅಂತ ಅನ್ನಿಸಿದ ಪರಿಸ್ಥಿತಿ ನಿಮಗೆ ಯಾಕೆ ಈ ದುಸ್ಥಿತಿ ಅಂತ ತುಂಬ ಜನರು ಹೇಳಿ ಹೋಗಿದ್ದಾರೆ.